ನೋಡೋದ್ರಲ್ಲ ಪ್ರೇಕ್ಷಕರೇ, ಮಂಜುನಾಥ್ ಅನ್ನೋರ ಪ್ರಕಾರ ಬೆಕ್ಕು ಅನ್ನೋದು ಒಂದು ಅಪಶಕುನ ಅಂತ ಹೇಳಿದ್ರು. ಇವಾಗ ನಾವು ಇನ್ನೊಬ್ಬರ ಹತ್ರ ಬಂದಿದ್ದೀವಿ. ಅವ್ರ ಹತ್ರ ಇದೇ ಪ್ರಶ್ನೆಯನ್ನು ಹಾಕ್ತಾ ಇದ್ದೀವಿ. ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಸರ್ ನಮಸ್ತೆ. ಸರ್, ಬೆಕ್ಕು ಶಕುನನ ಅನ್ನೋ ಇವತ್ತು ಒಂದು ಕಾನ್ಸೆಪ್ಟಲ್ಲಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ನಿಮ್ಮ ಪ್ರಕಾರ ಬೆಕ್ಕು ಶಕುನನ ಅಪಶಕುನ? ಬೆಕ್ಕು ನಾವು ಹೋಗ್ತಾ ಇರ್ಬೇಕಾದ್ರೆ ಬಂದಾಗ ಅದು ಅಪಶಕುನ ಅಲ್ಲ, ಶಕುನನೇ ಅಂತ ಹೇಳುತ್ತೆ. ಯಾಕೆಂದರೆ ನಮ್ಮನ್ನು ಎಚ್ಚರವನ್ನು ಮಾಡುತ್ತೆ. ನೀವು ಸರಿಯಾಗಿ ಹೋಗಿ ಅಲ್ಲೇನಾದ್ರೂ ತೊಂದರೆ ತಾಪತ್ರೆ ಆಗ್ಬೋದು ಅನ್ನೋದ್ರಿಂದ ನಮ್ಮನ್ನು ಜೋಕೆ ಮಾಡೋದ್ರಿಂದ ಅದು ಶುಭ ಶಕುನ ಅಂತ ಹೇಳುತ್ತೆ. ಮತ್ತು ಕೆಲವರು ಮನೆಯಲ್ಲಿ ಸಾಕೊಂಡಿರ್ತಾರಲ್ಲ ಸರ್, ಹಾಗಿದ್ರೆ ಅವ್ರ ಮನೆಯಲ್ಲೆಲ್ಲ ಪ್ರತಿದಿನವೂ ಶಕುನ ಅದೇ ಅಪಶಕುನ ನಡೀತಾನೆ ಇರ್ತದೆ? ಅದಿಲ್ಲ, ಅದೇ ನಾನು ಹೇಳಿದ್ದಲ್ಲ, ಒಂದೇ ಮಾತಲ್ಲಿ ಹೇಳಿದೆ. ಅದು ನೀವು ಹೋಗಬೇಕಾದ್ರೆ ಸೂಚನೆ ಹೇಳುತ್ತೆ ಅನ್ನೋ ನನ್ನ ಭಾವನೆ. ಅಂದರೆ ಬೆಕ್ಕು ಅನ್ನೋದು ಒಂದು ನಮಗೆ ಎಚ್ಚರಿಕೆ ನೀಡುವ ಒಂದು ಸೂಚನೆ ಗಂಟೆ. ನಮ್ಮ ಟೈಮನ್ನು ಸರಿ ಮಾಡಿ ನಾವು ತಿಳಿದವರು ನಾವು ಎಚ್ಚರವಾಗಿ ಹೋದರೆ ಅದು ಸರಿ ಆಗ್ಬೋದು. ಸರ್, ಬೈ ಚಾನ್ಸು ಆ ಬೆಕ್ಕು ಏನಾರು ಅಡ್ಡ ಹೋದಾಗ ಅದನ್ನು ದಾಟಿ ಆದರೂ ಹೋದವ್ರಿಗೆ ಏನಾರು ಆಗಿದ್ದುಂಟಾ? ಆಗಿರ್ಬೋದಾ? ಏನೂ ಆಗಿಲ್ಲ. ಆಗೋದು ಹಾಗೆ ಹೋದರೂ ಆಗಿದೆ, ಅಡ್ಡ ಹೋದಾಗಲೂ ಆಗಿದೆ. ಅದನ್ನೇನು ನಾವು ಲೆಕ್ಕಕ್ಕೆ ತಗೊಳ್ಳೋವಂಥದ್ದು ಇಲ್ಲ. ಸರ್, ಇವಾಗ ಕೆಲವ್ರು ಹೇಳ್ತಾರೆ ನಮ್ಮ ಆಯುಸ್ಸು ಎಲ್ಲಿವರೆಗೂ ಗಟ್ಟಿ ಇರ್ತದೆ ಅಲ್ಲಿವರೆಗೂ ನಾವು ಬದುಕಿರ್ತೀವಿ ಅಂತ. ಹಾಗೆ ಬೈ ಚಾನ್ಸ್ ಆಗಿ ಏನೋ ಒಂದು ಬೆಕ್ಕು ದಾಟಿ ಹೋದಾಗ ಅಲ್ಲೇನೋ ಒಂದು ಬೈ ಚಾನ್ಸ್ ಇನ್ಸಿಡೆಂಟ್ ಆದಾಗ ಬೆಕ್ಕಿನ ದೂರ ತಪ್ಪಲ್ವ? ತಪ್ಪು ಬೆಕ್ಕಲ್ಲ. ಬೆಕ್ಕು ನಮ್ಮ ಜ್ಞಾನಕ್ಕೋಸ್ಕರ ಅಡ್ಡ ಬಂದಿದೆ ಅಂತಲ್ಲ ನಾನು ಇದೇನೋ ಆಗಬೇಕಾಗಿತ್ತು, ಅದಕ್ಕೋಗಿ ಅಡ್ಡ ಬಂತು, ನಾನು ಆದ್ರೂ ಮುಂದೆ ನಡೆದಿದ್ದೇನೆ, ಅದಕ್ಕೋಸ್ಕರ ನಾನು ಹಿನ್ನಡೆ ಮಾಡಬೇಕಾಗಿತ್ತು ಅಂತ ಹೇಳಿ ಅದನ್ನು ತಿಳ್ಕೋಬೇಕು. ಅದು ಶುಭ ಶಕುನ ಹೇಳಿದೆಯಲ್ಲ ಫಸ್ಟಾಗಿ. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಬೆಕ್ಕು ಅನ್ನೋದು ಶುಭ ಶಕುನ. ಕೇಳಿದ್ರಲ್ಲ ವೀಕ್ಷಕರೇ, ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ರೀತಿ ಉತ್ತರಗಳನ್ನ ನೀಡ್ತಾ ಇದ್ದಾರೆ. ಕೆಲವರು ಶಕುನ ಅಂತಾರೆ, ಕೆಲವರು ಅಪಶಕುನ ಅಂತಾರೆ. ಆದ್ರೂ ಇವತ್ತಿನ ಒಂದು ವಿಚಾರಧಾರೆಯಲ್ಲಿ ನಮಗೆ ಕಂಡಿದ್ದೇನೆಂದರೆ, ನಮ್ಮ ಜನರಲ್ಲಿರೋ ಒಂದು ಪ್ರಜ್ಞೆ ಏನೈತೆನೋ ಅಥವಾ ಇದು ಮುಂಚೆಯಿಂದಲೂ ಆಚರಿಸ್ಕೊ ಬಂದಂಥ ಒಂದು ಪದ್ಧತಿನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ವಿಚಾರಗಳನ್ನ ತಮಗೆ ನೀಡ್ತಾ ಹೋಗ್ತೀವಿ. ನೀವು ನೋಡಿದ್ದು ದ ಪೀಪಲ್ ನಾಲೆಡ್ಜ್ ಅಂತ. ನಾನು ಮಣಿದಾಸ್, ಕ್ಯಾಮ್ರಾಮನ್ ಆಗಿ ನಾಗರಾಜ್ ಅವರು ನಮ್ಮ ಜೊತೆಗಿತ್ತು.